ನಮಸ್ಕಾರ. ಇವತ್ತಿನ ವಿಡಿಯೋ ಶುಕ್ರವಾರ ನಿಫ್ಟಿ 234 ಪಾಯಿಂಟ್ ಕುಸಿತ ಕಾರಣಗಳೇನು? ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಿಫ್ಟಿ ಶುಕ್ರವಾರ 1.1% ಕೆಳಗೆ ಬಿತ್ತು. 6 ಕಂಟಿನ್ಯೂಸ್ ಡೇಸ್ ಪಾಸಿಟಿವ್ ಕ್ಲೋಸ್ ಆದ್ಮೇಲೆ. ಅದರ ಮುಂಚೆ 6 ದಿನಗಳಲ್ಲಿ 3% ಮೇಲಕ್ಕೆ ಹೋಗಿತ್ತು. 19,384ರಿಂದ 19,991ರವರೆಗೆ. ನಿಫ್ಟಿ ಇನ್ನೇನು 20,000 ಟಚ್ ಆಗಬೇಕು ಅನ್ಬೇಕಾದ್ರೆ ಈ ಕರೆಕ್ಷನ್ ಮಾರುಕಟ್ಟೆಯಲ್ಲಿ ಕಂಡು ಬಂದಿದೆ. ಕಾರಣಗಳೇನು? ಮೊದಲನೇದು ವೀಕ್ ರಿಸಲ್ಟ್ಸ್ ಫಾರ್ ಇನ್ಫೋಸಿಸ್. ಥರ್ಸ್ಡೇ ಈವ್ನಿಂಗು ಇನ್ಫೋಸಿಸ್ ರಿಸಲ್ಟ್ಸ್ ಬಂತು, ತುಂಬಾ ವೀಕ್ ಆಗಿತ್ತು. ಅಲ್ಲದೆ ಗೈಡೆನ್ಸ್ ವ್ಯಾಲ್ಯೂ ಏನಿದೆ 2023-24ರಲ್ಲಿ ಅದು ಕೂಡ ಕಮ್ಮಿ ಅನೌನ್ಸ್ಮೆಂಟ್ ಮಾಡಿದ್ರು. ಅದರಿಂದಾಗಿ ಇನ್ಫೋಸಿಸ್ ಮತ್ತು ಇತರ IT ಕಂಪನಿಗಳು ದುಪ್ಪನೆ ಕೆಳಗೆ ಬಿದ್ದವು. ಎಷ್ಟು ಕೆಳಗೆ ಬಿದ್ದಿದೆ ಅಂತ ಕೇಳುವುದಾದ್ರೆ ಇನ್ಫೋಸಿಸ್ 8%, TCS 2.74%, HCL ಟೆಕ್ 3.5%, ವಿಪ್ರೋ 3.1%, ಟೆಕ್ ಮಹೀಂದ್ರ 4.6% ಕೆಳಗೆ ಬಿತ್ತು. IT ಸ್ಟಾಕ್ಗಳದ್ದು ನಿಫ್ಟಿಯಲ್ಲಿ 12% ವೇಟೇಜ್ ಇರೋದ್ರಿಂದಾಗಿ IT ಶೇರುಗಳು ಕೆಳಗೆ ಬಿದ್ದಾಗ ನ್ಯಾಚುರಲಿ ನಿಫ್ಟಿ ಕೂಡ ಕೆಳಗೆ ಬರುತ್ತೆ. ಈಗ ಎರಡನೇ ಕಾರಣ ಸೆಲ್ಲಿಂಗ್ ಆಫ್ ರಿಲಯನ್ಸ್ ಶೇರ್ಸ್ ಆಫ್ಟರ್ ಡಿಮರ್ಜರ್ ರೆಕಾರ್ಡ್ ಡೇಟ್. ಜುಲೈ 20 ಗುರುವಾರ ರೆಕಾರ್ಡ್ ಡೇಟ್ ಇತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಡಿಮರ್ಜರ್ಗೆ. ಮತ್ತೆ ಎಲ್ಲ ಇನ್ವೆಸ್ಟರ್ಸ್, ರಿಟೇಲ್ ಮತ್ತು ಇನ್ಸ್ಟಿಟ್ಯೂಷನಲ್ ಅವರು ಕಾಯ್ತಾ ಇದ್ರು ರೆಕಾರ್ಡ್ ಡೇಟ್ ಆದ್ಮೇಲೆ, ಡಿಮರ್ಜರ್ ಆದ್ಮೇಲೆ ನಾವು ರಿಲಯನ್ಸ್ ಅನ್ನ ಮಾರ್ಕೊಳ್ತೇವೆ ಅಂತ. ಅದರಿಂದಾಗಿ ದೊಡ್ಡ ಸಂಖ್ಯೆಯಲ್ಲಿ ರಿಲಯನ್ಸ್ ಶೇರುಗಳನ್ನು ಮಾರುವುದರಿಂದಾಗಿ ಮಾರುಕಟ್ಟೆ ಪುನಃ ಕೆಳಗೆ ಬಿತ್ತು. ಅಲ್ಲದೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ರಿಲಯನ್ಸ್ ಇಂದ ಸದ್ಯದ ಮಟ್ಟಿಗೆ ಹೊರಗೆ ಬಂದಿದೆ. ಅದರಿಂದಾಗಿ ರಿಲಯನ್ಸ್ 3.1% ಕೆಳಗೆ ಬಿತ್ತು. ರಿಲಯನ್ಸ್ ನಿಫ್ಟಿಯಲ್ಲಿ ವೇಟೇಜ್ ಇರೋದು 10.5%. ಆದ್ದರಿಂದ ರಿಲಯನ್ಸ್ ಕೆಳಗೆ ಬಿದ್ದರೆ ನ್ಯಾಚುರಲಿ ನಿಫ್ಟಿ ಕೂಡ ಕೆಳಗೆ ಬೀಳುತ್ತೆ. ಮತ್ತೆ ನಾವೇನಾದ್ರೂ ಫಾರಿನ್ ಮಾರ್ಕೆಟ್ಸ್, ಗ್ಲೋಬಲ್ ಮಾರ್ಕೆಟ್ಸ್ ನೋಡಿದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ರಿಲಯನ್ಸ್ ಒಂದು ಅಂದಾಜು 5.86% ಕೆಳಗೆ ಬಿದ್ದಿದೆ ಫ್ರೈಡೆ. ಭಾರತದಲ್ಲಿ ಬಿದ್ದದ್ದು ಕೇವಲ 3%. ಆದ್ದರಿಂದ ಮುಂದೆ ಸೋಮವಾರ ರಿಲಯನ್ಸ್ ಶೇರುಗಳು ಭಾರತದಲ್ಲಿ ಅದನ್ನು ಮ್ಯಾಚ್ ಮಾಡ್ಲಿಕ್ಕೋಸ್ಕರ ಇನ್ನೊಂದಷ್ಟು ಕೆಳಗೆ ಬೀಳ್ಬೋದು. ಯಾಕಂದ್ರೆ ಸದ್ಯದ ಮಟ್ಟಿಗೆ ರಿಲಯನ್ಸ್ ಬಹಳ ಮೇಲಕ್ಕೆ ಹೋಗಿದ್ದು ಕೆಳಗೆ ಬರ್ತಾ ಇದೆ. ಮೂರನೆಯ ಕಾರಣ ಫ್ರೈಡೆಯ ಕರೆಕ್ಷನ್ಗೆ ಜನರಲ್ ಪ್ರಾಫಿಟ್ ಬುಕಿಂಗ್. ಬಹಳ ದಿನಗಳಿಂದ ಮಾರುಕಟ್ಟೆ ಸತತವಾಗಿ ಮೇಲಕ್ಕೆ ಹೋಗ್ತಾ ಇತ್ತು. ನಿಜ ಹೇಳಬೇಕು ಅಂತಂದ್ರೆ ಏಪ್ರಿಲ್ 2023ರಿಂದ ಶಾರ್ಟ್ ಟರ್ಮ್ ನಲ್ಲಿ ಯಾರು ಹಾಕಿದಾರೋ ಅವರಿಗೆಲ್ಲರಿಗೂ ಊಹೆಗೂ ಮೀರಿದಂತ ಪ್ರಾಫಿಟ್ ಬಂದಿತ್ತು. ಆದ್ದರಿಂದ ಬಹಳ ಜನ ಕಾಯ್ತಾ ಇದ್ರು ನಮ್ಮ ಪ್ರಾಫಿಟ್ ಅನ್ನು ಯಾವಾಗ ನಾವು ರಿಯಲೈಸ್ ಮಾಡ್ಕೊಳ್ಳೋದು. ಅದರಿಂದಾಗಿ ನಿಫ್ಟಿ ಮೊನ್ನೆ ಸ್ವಲ್ಪ ಕೆಳಗೆ ಬಿದ್ದಾಗ ಎಲ್ಲರೂ ಕೂಡ ಮಾರ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಗೆ ಜನರಲೈಸ್ ಪ್ರಾಫಿಟ್ ಬುಕಿಂಗ್ ನಡೆಯಿತು. ಈಗ ನಾಲ್ಕನೆಯ ಕಾರಣ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಿಲೋ ಎಕ್ಸ್ಪೆಕ್ಟೇಷನ್. ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳು TCS, ಇನ್ಫೋಸಿಸ್, ರಿಲಯನ್ಸ್, HCL ಟೆಕ್ ಇತ್ಯಾದಿ ರಿಸಲ್ಟ್ಸು ಬಿಲೋ ಪಾರ್ ಅಥವಾ ವೀಕ್ ಆಗಿತ್ತು. ಆವಾಗ ಮಾರುಕಟ್ಟೆಯಲ್ಲಿ ಒಂದು ತರದ ಸೆಂಟಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ಇತರ ಷೇರುಗಳು ಕೂಡ ಅದೇ ತರ ಇರ್ಬೋದು. ಆದ್ದರಿಂದ ಮಾರುಕಟ್ಟೆ ಕೆಳಗೆ ಬರ್ಲಿಕ್ಕೆ ಶುರುವಾಯಿತು. ಇನ್ನು ಬೇಕಾದಷ್ಟು ಕಂಪನಿಗಳ ರಿಸಲ್ಟ್ ಬರೋದು ಬಾಕಿ ಇದೆ. ಅಂದ್ರೆ ತ್ರೈಮಾಸಿಕ ವರದಿ ಇನ್ನು 4-5 ವಾರಗಳಲ್ಲಿ ಬರ್ಬೋದು. ಅದು ಹೇಗಿದೆ, ಚೆನ್ನಾಗಿದೆಯೋ ವೀಕ್ ಆಗಿದೆಯೋ ಅನ್ನುವುದರ ಮೇಲೆ ಮುಂದಿನ ದಿನಗಳ ಮಾರುಕಟ್ಟೆಯ ಮೇಲೆ ಹೋಗೋದು ಅಥವಾ ಕೆಳಗೆ ಬರುವುದು ನಿರ್ಭರವಾಗಿರುತ್ತದೆ. ಈಗ ನಾನು ಗ್ಲೋಬಲ್ ಕ್ಯೂಸ್ ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶುಕ್ರವಾರದ ಗ್ಲೋಬಲ್ ಕ್ಯೂಸ್ ನೋಡಿದ್ರೆ ಸೋಮವಾರ ಮಾರುಕಟ್ಟೆ ಫ್ಲಾಟ್ ಆಗಿ ಅಥವಾ ವೀಕ್ ಆಗಿ ಓಪನ್ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಅಲ್ಲದೆ ರಿಲಯನ್ಸ್ ಕೂಡ ಕೆಳಗೆ ಬರುತ್ತೆ ಅಂತ ತಜ್ಞರ ಅಭಿಪ್ರಾಯ. ಅದರಿಂದಾಗಿ ಮಾರುಕಟ್ಟೆ ಸೋಮವಾರ ಒಂದು ತರ ಡಲ್ ಆಗಿರ್ಬೋದು. ಅಲ್ಲದೆ ಮಾರುಕಟ್ಟೆಯಲ್ಲಿ ಏನಾದ್ರೂ ಕರೆಕ್ಷನ್ ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಬಹಳ ಸಂತೋಷ. ಇನ್ನೊಮ್ಮೆ ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ ಅನ್ನು ಕಡಿಮೆ ಬೆಲೆಯಲ್ಲಿ ಕೊಳ್ಳಬಹುದು. ನೀವೇನಾದ್ರೂ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಬಗ್ಗೆ ಮಾತಾಡಿದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಚಾಚೂ ತಪ್ಪದೆ ಪಾಲಿಸಿ ಸೆಲ್ ಅಂತ ಬಂದಾಗ ಸೆಲ್ ಮಾಡಲೇಬೇಕಾಗುತ್ತೆ. ಇಲ್ಲದಿದ್ರೆ ಎಷ್ಟು ಕೆಳಗೆ ಹೋಗುತ್ತೆ ಅಂತ ಊಹೆ ಮಾಡ್ಲಿಕ್ಕೂ ಆಗೋದಿಲ್ಲ.
ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಸಣ್ಣ ರಿಮೈಂಡರ್ ಕೊಡ್ತಾ ಇದ್ದೇವೆ. 31ನೇ ತಾರೀಕು ಜುಲೈ ಡೆಡ್ ಲೈನ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈನಾನ್ಷಿಯಲ್ ಇಯರ್ 2022-23. ನಿಮಗೆ ಕೇಳ್ತಾ ಇದ್ದೇನೆ, ನಿಮ್ಮ ಫೈಲಿಂಗ್ ಅನ್ನು ಮಾಡಿದ್ರು ಇಲ್ವೋ ಅಂತ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಿದ್ರೆ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.